ನಮಸ್ಕಾರ. ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ರವೀಂದ್ರ ಅವರನ್ನ ಭಾರ್ಗವಿ ಮನೆಯವರು ಎಲ್ಲರನ್ನು ಕೂಡ ಸೇರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಡಾಕ್ಟರ್ ಅವರನ್ನ ಚೆಕಪ್ ಮಾಡಿಕೊಂಡು ಅವರಿಗೆ BP ತುಂಬಾನೇ ವೇರಿಯೇಷನ್ ಆಗಿದೆ. ಅದು ಅಲ್ಲದೆ ಅವರಿಗೆ ಮನಸ್ಸಿನ ಮೇಲೆ ತುಂಬಾನೇ ಆಘಾತ ಆಗಿರೋ ಯಾವುದೋ ಒಂದು ಘಟನೆ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವ್ರ ಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ಅದು ಅಲ್ಲದೆ ಅವ್ರ ತಲೆಗೆ ಹಿಂಬದಿಗೆ ತುಂಬಾ ಬಲವಾಗಿ ಯಾವುದರಿಂದನೇ ಏಟನ್ನ ಕೊಟ್ಟಿದ್ದಾರೆ. ಹಾಗಾಗಿ ತಲೆ ಒಳಗಡೆ ಸ್ವಲ್ಪ ಬ್ಲಡ್ನು ಕೂಡ ಕ್ಲಾಟ್ ಆದಾಗಿದೆ ಅಂತ ಡಾಕ್ಟರ್ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದಾಗ ಈ ಕಡೆ ಭಾರ್ಗವಿ ಮತ್ತೆ ಪೂರ್ಣಿ ಅವರಿಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಆಗ ಪೂರ್ಣಿ ಅವರು, ಡಾಕ್ಟರ್ ನೀವು ಏನ್ ಹೇಳ್ತಿದ್ದೀರಾ, ಇದರಿಂದ ಅವ್ರ ಜೀವಕ್ಕೆ ಏನೂ ಕೂಡ ಅಪಾಯ ಇಲ್ಲ ತಾನೆ, ಅವರು ಬೇಗ ಹುಷಾರಾಗ್ತಾರಲ್ವಾ ಅಂತ. ಆಗ ಪೂರ್ಣಿ ಕೇಳ್ತಿರ್ಬೇಕಾದ್ರೆ, ನೋಡಿ ಅಮ್ಮ, ಗಾಬರಿ ಆಗುವಂತದ್ದು ಏನೂ ಇಲ್ಲ ಅಂತ ನಾವು ಈಗಲೇ ಏನನ್ನು ಕೂಡ ಹೇಳಕ್ ಆಗಲ್ಲ. ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಆ ಗಾಯಕ್ಕೆಲ್ಲದನ್ನು ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಅಂದಾಗೆ ಅವರಿಗೆ ಆಂಗ್ಸೈಟಿ ಪ್ರಾಬ್ಲಮ್ ಏನಾದ್ರೂ ಇತ್ತ ಮುಂಚೆ ಅವರಿಗೆ ಯಾವತ್ತಾದ್ರೂ ಕೂಡ ಈ ತರ ಗಾಬರಿ ಆಗುವಂತದ್ದು ಸನ್ನಿವೇಶ ಏನಾದ್ರೂ ನಡೆದಿದ್ಯಾ, ಈ ಸಮಸ್ಯೆ ಅವರಿಗೆ ಮುಂಚೆಯಿಂದನೂ ಕೂಡ ಇದೆಯಾ ಅಂತ ಡಾಕ್ಟರ್ ಕೇಳ್ತಿರ್ಬೇಕಾದ್ರೆ ಆಗ ಭಾರ್ಗವಿ ಹೇಳ್ತಾಳೆ, ಹೌದು ಡಾಕ್ಟರ್, ಅವರಿಗೆ ಮುಂಚೆಯಿಂದನೂ ಕೂಡ ಆಂಗ್ಸೈಟಿ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 20-25 ವರ್ಷದ ಹಿಂದೆ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಆಘಾತನೆ ನಡೆದೋಗಿದೆ. ಅದಾವಾಗಿನಿಂದ ಕೂಡ ಆ ಘಟನೆನೆಲ್ಲ ನೆನಪಿಸಿಕೊಂಡಾಗ ಅವರಿಗೆ ಇದೇ ತರ ತುಂಬಾನೇ ಅವರು ಆಂಗ್ಸೈಟಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾರೆ. ಅವರು ತುಂಬಾನೇ ಬೆಚ್ಚಿ ಬೀಳ್ತಾರೆ, ಗಾಬರಿ ಆಗ್ತಾರೆ ಅಂತ ಆಗ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ಹೌದು ಇವಾಗನು ಕೂಡ ಅವರು ಪರಿಸ್ಥಿತಿ ಇದೆಯಲ್ಲ, ಗಾಯದ ಮೇಲೆ ಬರೆ ಎಳ್ದಾಗೇನೆ ಆಗ್ಬಿಟ್ಟಿದೆ. ನೋಡಿ, ಈ ಸಮಾಜದಲ್ಲಿ ಎಲ್ಲಿ ನಾನು ಮನಸ್ಸು ಬಿಚ್ಚಿ ಮಾತಾಡದಿದ್ರೆ ಎದುರುಗಡೆಯಿಂದ ಎಲ್ಲಿ ಮತ್ತೆ ನನ್ಗೆ ಅವಮಾನ ಆಗುತ್ತೇನೋ ಅನ್ನೋ ಭಯದಿಂದ ತಮ್ಮ ಮನ್ಸೊಳಗಡೆ ಎಷ್ಟೇ ಸಮಸ್ಯೆ ಏನಿದ್ರು ಕೂಡ ಅದನ್ನೆಲ್ಲ ತಾವೇನೆ ಬಚ್ಚಿಟ್ಕೊಂಡು ಎಲ್ಲದನ್ನು ಕೂಡ ಒಬ್ಬರನ್ನೇ ಅನುಭವಿಸ್ತಾರೆ. ಇದ್ರದಿಂದನೇ ಈ ಆಂಗ್ಸೈಟಿ ಸಮಸ್ಯೆ ಎಲ್ಲದನ್ನು ಕೂಡ ಸ್ಟಾರ್ಟ್ ಆಗೋದು. ಹಾಗೆ ಅವರು ಡಿಪ್ರೆಷನ್ಗೂ ಕೂಡ ಹೋಗ್ಬಿಡ್ತಾರೆ ಅಂತ ಆಗ ಡಾಕ್ಟರ್ ಎಲ್ಲದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಈ ಕಡೆ ಭಾರ್ಗವಿಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಡಾಕ್ಟರ್, ಇವಾಗ ನೀವು ಹೇಳಿದೆಲ್ಲ ನನ್ಗೆ ಅರ್ಥ ಆಗಿದೆ, ಇವಾಗ ನಾನು ನಮ್ಮ ಅಪ್ಪನಿಗೋಸ್ಕರ ಏನ್ ಮಾಡ್ಬೇಕು ಅಂತ ಆಗ ಡಾಕ್ಟರ್ ಹತ್ರ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಪೂರ್ಣಿ ಮಾತ್ರ, ಹೌದು ಡಾಕ್ಟ್ರೆ, ಅವರು ಮನಸ್ಥಿತಿ ಯಾಕೋ ಸರಿನೇ ಇಲ್ಲ, ಈ ಘಟನೆ ನಡೆದವಾಗಿನಿಂದ ನಮ್ಮನ್ನ ಯಾರನ್ನು ಕೂಡ ಅವರು ಗುರುತನ್ನು ಕೂಡ ಹಿಡಿತಾ ಇಲ್ಲ, ನನ್ನನ್ನು ಕೂಡ ನೀನ್ ಯಾರು ಅಂತ ಕೇಳ್ತಿದ್ದಾರೆ. ಡಾಕ್ಟ್ರೆ, ನಮ್ಗೆ ಅವ್ರ ಮನೆಗಿರೋದು ಅವ್ರೊಬ್ರನ್ನೇ ದಿಕ್ಕು, ಅವ್ರನ್ನ ಹೇಗಾದ್ರೂ ಮಾಡಿ ಹುಷಾರಾಗುವಂತೆ ನೀವೇನೆ ಮಾಡ್ಬೇಕು ಡಾಕ್ಟ್ರೆ ಅಂತಾಗ ಪೂರ್ಣಿ ಬೇಡ್ಕೊಂತ ಇರ್ಬೇಕಾದ್ರೆ, ನೋಡಿ ಅಮ್ಮ, ನಮ್ ಕೈಯಲ್ಲಿ ಏನೂ ಇಲ್ಲ, ನಾವು ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಡ್ತೀವಿ. ಅಂದಹಾಗೆ ನೋಡಿ, ಇವಾಗ ಅವ್ರ ಮೇಲ್ಗಡೆ ಗಾಯ ಆಗ್ತಿದೆಯಲ್ವಾ, ಅದಕ್ಕೆಲ್ಲದನ್ನು ನಾವ್ ಇವಾಗ ಡ್ರೆಸ್ಸಿಂಗ್ ಮಾಡ್ಬಿಟ್ಟು ಬ್ಯಾಂಡೇಜ್ ಅನ್ನೆಲ್ಲ ಹಾಕ್ತಿವಿ. ಆದ್ರೆ ಒಳಗಡೆ ಅವ್ರ ಮಾನಸಿಕ ಗಾಯ ಆಗಿದೆ ನೋಡಿ, ಅದನ್ನ ಆದಷ್ಟು ಬೇಗನೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಅವ್ರ ತಲೆಗೂ ಕೂಡ ಬಲವಾಗಿರೋ ಪೆಟ್ಟು ಬಿದ್ದಿದೆ. ಹಾಗಾಗಿ ಅದನ್ನ ಬ್ಲಡ್ ಕ್ಲಾಟ್ ಆಗಿರೋದನ್ನ ನಾವು ಬೇಗನೆ ಸರಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವರು ಪರ್ಮನೆಂಟ್ ಆಗಿ ಅವರು ಕೋಮಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅವ್ರನ್ನ ಹುಷಾರ್ ಮಾಡೋದು ಅಂತ ಆಗ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಆಗ ಪೂರ್ಣಿ ಮತ್ತೆ ಭಾರ್ಗವಿಗಂತೂ ತುಂಬಾನೇ ಶಾಕ್ ಆಗಿ, ಇಲ್ಲ ಡಾಕ್ಟರ್, ನಮ್ಮಪ್ಪ ಯಾವುದೇ ಕಾರಣಕ್ಕೂ ಕೋಮಗೆ ಹೋಗ್ಬಾರ್ದು, ನಮ್ಮಪ್ಪ ಮುಂಚೆ ತರ ನನ್ನ ಜೊತೆಗೆ ಹೇಗಿದ್ರು ಅದೇ ತರನೇ ಇರ್ಬೇಕು ಡಾಕ್ಟರ್, ಅದೇನ್ ಟ್ರೀಟ್ಮೆಂಟ್ ಕೊಡ್ತಿರೋ ನೀವು ಅದೆಲ್ಲದನ್ನು ಕೂಡ ಕೊಡಿ ಅಂತ ಆಗ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ, ಸರಿ ಆಯ್ತಮ್ಮ, ನೋಡಿ ನೀವು ಎಷ್ಟು ಬೇಗನೆ ದುಡ್ಡನ್ನ ಹೊಂದ್ಸಕ್ಕಾಗುತ್ತೋ ನೀವು ಅಷ್ಟು ಬೇಗನೆ ದುಡ್ಡನ್ನ ಹೊಂದ್ಸ್ಬಿಡಿ, ನಾನು ಫರ್ದರ್ ಟ್ರೀಟ್ಮೆಂಟ್ ಅನ್ನೆಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡ್ ಬಿಡ್ತೀನಿ ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಆಗ ಭಾರ್ಗವಿ, ಅಂದಾಗೆ ಡಾಕ್ಟ್ರೆ, ಆ ಟ್ರೀಟ್ಮೆಂಟ್ಗೆಲ್ಲ ಎಷ್ಟು ಖರ್ಚಾಗುತ್ತೆ ಸುಮಾರು ಒಂದು ಅಂದಾಜು ಅಂತ ಭಾರ್ಗವಿ ಕೇಳ್ತಾ ಇರ್ಬೇಕಾದ್ರೆ ಆಗ ಡಾಕ್ಟರ್ ಹೇಳ್ತಾರೆ, ಸುಮಾರು ಒಂದು 4-5 ಲಕ್ಷ ಖರ್ಚಾಗುತ್ತಮ್ಮ, ನೀವು ಎಷ್ಟು ಬೇಗನೆ ದುಡ್ಡನ್ನ ಅರೇಂಜ್ಮೆಂಟ್ ಮಾಡ್ಕೊಂತಿರೋ ನಾನು ಅಷ್ಟು ಬೇಗ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಈ ಕಡೆ ಭಾರ್ಗವಿ ಮತ್ತೆ ಪೂರ್ಣಿ ತುಂಬಾನೇ ಶಾಕ್ ಆಗ್ತಾರೆ. ಆಗ ಭಾರ್ಗವಿ, ಡಾಕ್ಟರ್ 4-5 ಲಕ್ಷ ಖರ್ಚಾಗುತ್ತಾ ಅಂತ ಭಾರ್ಗವಿ ಕೇಳ್ತಾ ಇದ್ರೆ ಈ ಕಡೆ ಪೂರ್ಣಿನೂ ಕೂಡ, ಏನ್ ಡಾಕ್ಟ್ರೆ ನೀವು ಹೇಳ್ತಿರೋದು 4-5 ಲಕ್ಷನ ಅಂತ ಪೂರ್ಣಿ ಕೇಳ್ತಾರೆ. ಹೌದಮ್ಮ, ಆ ಟ್ರೀಟ್ಮೆಂಟ್ ತುಂಬಾನೇ ಕಾಸ್ಟ್ಲಿ ಆಗಿದೆ, ಏನಕ್ಕಂತಂದ್ರೆ ಅದು ತಲೆಗೆ ಸಂಬಂಧಪಟ್ಟಿರೋದಲ್ವಾ, ಹಾಗಾಗಿ ನಾವು ಅದನ್ನ ತುಂಬಾನೇ ಹುಷಾರಾಗಿ ಮಾಡ್ಬೇಕಾಗುತ್ತೆ, ಹಾಗಾಗಿ ಅಷ್ಟು ಖರ್ಚು ಆಗಿಯೇ ಆಗುತ್ತೆ ಅಂತ ಆಗ ಡಾಕ್ಟರ್ ಹೇಳ್ತಾರೆ. ಆಗ ಸರಿ ಆಯ್ತು ಡಾಕ್ಟರ್, ನಾನು ಹೇಗಾದ್ರೂ ಹೊಂದಿಸ್ತೀನಿ, ನೀವು ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ಕೊಳ್ಳಿ ಅಂತ ಭಾರ್ಗವಿ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಹೇಳ್ಕೊಂಡು ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಪೂರ್ಣಿ ಮಾತ್ರ ಜೋರಾಗಿ ಭಾರ್ಗವಿನ ತಪ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದೇನ್ ಭಾರ್ಗವಿ, ಈ ತರ ಆಗೋಯ್ತಲ್ಲೇನೆ, ನಿನ್ನ ಅಪ್ಪನ ಉಳಿಸ್ಕೋಬೇಕಂತಂದ್ರೆ ಡಾಕ್ಟರ್ 4-5 ಲಕ್ಷ ಕಟ್ಬೇಕು ಅಂತ ಹೇಳ್ತಿದ್ದಾರೆ, ಅಷ್ಟೊಂದು ದುಡ್ಡನ್ನ ನಾವು ಎಲ್ಲೇ ಹೊಂದ್ಸೋದು, ಒಂದ್ ಹೊತ್ತಿನ ಊಟಕ್ಕೂ ಕೂಡ ನಾವು ಕಷ್ಟ ಪಡುವಂತ ಜನ, ಇವಾಗ ಇದ್ದಕ್ಕಿದ್ದಂಗೆ 4-5 ಲಕ್ಷ ಅಂದ್ರೆ ನಾವ್ ಎಲ್ಲಿಂದ ತರೋದು ಅಂತ ಪೂರ್ಣಿ ಹೇಳ್ತಾ ಇರ್ಬೇಕಾದ್ರೆ ಆಗ ಭಾರ್ಗವಿ ಮಾತ್ರ, ನೋಡಮ್ಮ, ನೀನ್ ಯಾವುದೇ ಕಾರಣಕ್ಕೂ ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ, ನಮ್ಮ ಅಪ್ಪ ನನ್ಗೆ ತುಂಬಾನೇ ಇಂಪಾರ್ಟೆಂಟ್, ನೋಡು ಈ ದುಡ್ಡು ಯಾವ್ದನ್ನು ಕೂಡ ಲೆಕ್ಕ ಅಲ್ಲ, ನಾನು ಏನೋ ಒಂದ್ ವ್ಯವಸ್ಥೆ ಮಾಡ್ತೀನಿ, ನೀನ್ ಮಾತ್ರ ಗಾಬರಿ ಆಗ್ಬೇಡ ಅಮ್ಮ ಅಂತ ಹೇಳ್ಕೊಂಡು ಭಾರ್ಗವಿ ಅಮ್ಮನ ಸಮಾಧಾನ ಮಾಡ್ಬಿಟ್ಟು ಹಾಸ್ಪಿಟ್ಲಿಂದ ಹೊರಗಡೆ ಬಂದ್ಕೊಂಡು ಜೋರಾಗಿ ಅಳ್ತಾಳೆ. ದೇವ್ರೆ, ಇದೇನ್ ಪರಿಸ್ಥಿತಿ ತಂದಿಟ್ಟಿದೆ ನನ್ಗೆ, ಇದ್ದಕ್ಕಿದ್ದಂಗೆ 4-5 ಲಕ್ಷ ಅಂತಂದ್ರೆ ನಾನ್ ಎಲ್ಲಿಂದ ತರ್ಲಿ ಅಂತ ಭಾರ್ಗವಿ ತುಂಬಾನೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಇನ್ನ ಒಂದ್ ಕಡೆ ಬೃಂದ ಮಾತ್ರ ಮನೆಯಿಂದ ಹೊರಗಡೆ ಹೊರಟೋಗ್ತಾ ಇರ್ತಾಳೆ. ಮಾವ, ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ದೊಡ್ಡ ತಪ್ಪು ಮಾಡ್ಸಿದೀರ ಮಾವ. ನೋಡಿ, ಆ ಭಾರ್ಗವಿ ಕೋರ್ಟ್ ಹೋಗದೆ ಇರೋ ತರ ನಾನು ರೌಡಿಗಳನ್ನ ಕಳಿಸ್ಬಿಟ್ಟು ಅದನ್ನ ತಡ್ಸಿದೀನಿ. ಅವಳಲ್ಲಿರೋ ಸಾಕ್ಷಿನ ನಾನು ಅದನ್ನ ಕದ್ದಿದ್ದೀನಿ ಅಂತ ನಿಮ್ಗೆ ಚೆನ್ನಾಗಿನೇ ಗೊತ್ತು ಮಾವ. ಪೆನ್ ಡ್ರೈವ್ ನನ್ನ ಹತ್ರ ಇದೆ ಅಂತ ನಿಮ್ಗೆ ಮರ್ತೋಗಿರ್ಬೇಕು ಅಲ್ವಾ ಮಾವ? ಆ ಒಂದ್ ವೇಳೆ ಪೆನ್ ಡ್ರೈವ್ ನನ್ನ ಹತ್ರ ಇದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣನೇ ನೀವು ನನ್ಗೆ ಕಾಲ್ ಮಾಡಿಯೇ ಮಾಡ್ತೀರಾ ಮಾವ. ಯಾವ ಕೈಯಿಂದ ನೀವು ನನ್ನನ್ನ ಹೊರಗಡೆ ಕುತ್ತಿಗೆ ಹಿಡ್ಬಿಡ್ತು ಹೊರಗಡೆ ತಳ್ಳಿದಿರೋ ಅದೇ ಕೈಯಿಂದ ಬಾರಮ್ಮ ಅಂತ ಹೇಳ್ಕೊಂಡು ನನ್ನನ್ನ ಒಳಗಡೆ ಕರ್ಕೊಳ್ಳೋ ಸಮಯನೂ ಕೂಡ ಹತ್ರದಲ್ಲೇ ಇದೆ ಮಾವ. ನೋಡಿ, ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ನೀವು ನನ್ನ ಮೇಲೇನೆ ಸವಾರಿ ಮಾಡಕ್ ಹೊರಟ್ಬಿಟ್ಟು ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕಿದಾರಲ್ಲ ಮಾವ. ಒಂದ್ಸರಿ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಗೊತ್ತಾಗಿ ಮತ್ತೆ ನೀವು ನನ್ನನ್ನ ಆ ಮನೆಗೆ ತಗೊಳ್ಳಿ ಮಾವ. ಈ ಬೃಂದ ಪವರ್ ಏನು ಅಂತ ಮತ್ತೆ ನಾನು ನಿಮ್ಗೆಲ್ರಿಗೂ ಕೂಡ ತೋರಿಸ್ತೀನಿ ಅಂತ ಬೃಂದ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಅರ್ಜುನ್ ಮಾತ್ರ ತುಂಬಾನೇ ಬೇಜಾರ ಆಗ್ಬಿಟ್ಟು, ನಾನು ಟಗರು ಪುಟ್ಟಿ ಎಷ್ಟು ಸರಿ ನನ್ನ ಹತ್ರ ಹೇಳಿದ್ಲು, ನಿಮ್ಮಪ್ಪ JP ಪಾಟೀಲ್ ಸರಿ ಇಲ್ಲ, ಅವನೇನೆ ಇಷ್ಟಕ್ಕೆಲ್ಲ ಕಾರಣನ ಅವನೇನೆ ಶಕ್ತಿ ಪ್ರಸಾದ್ ಜೊತೆಗೇನೆ ಸೇರ್ಕೊಂಡು ನಮ್ಗೆ ತುಂಬಾನೇ ಅನ್ಯಾಯ ಮಾಡ್ತಿದ್ದಾನ ಅಂತ ಎಷ್ಟೊಂದ್ ಸರಿ ಹೇಳಿದ್ರು ಕೂಡ ನಾನು ಅವಳ ವಿರುದ್ಧನೇ ಹೋಗ್ತಿದ್ದೆ. ನಮ್ಮಪ್ಪ ತುಂಬಾನೇ ಒಳ್ಳೆಯವರು, ಅವ್ರು ಈ ತರ ಅನ್ಯಾಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ, ನಮ್ಮಪ್ಪ ದೊಡ್ಡ ಹೀರೋ ಅಂತ ನಾನು ಎಷ್ಟೆಲ್ಲ ನಮ್ಮ ಅಪ್ಪನ ನಂಬಿದ್ದೆ. ಆದ್ರೆ ನಮ್ಮಪ್ಪ ಈ ತರ ಮೋಸ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಲಾಯರ್ ಆಗ್ಬಿಟ್ಟು ಜನರಿಗೆ ನ್ಯಾಯ ಒದಗಿಸಬೇಕಾಗಿರೋ ನಮ್ಮಪ್ಪ ಮಾತ್ರ ಈ ತರ ಅನ್ಯಾಯ ದಾರಿಲಿ ಹಿಡ್ದಿದ್ದಾರ. ಇದಂತೂ ನನ್ಗೆ ನಂಬಕೆನೆ ಆಗ್ತಾ ಇಲ್ಲ. ಇಷ್ಟು ದಿನ ಯಾವುದೇ ಸಾಕ್ಷಿ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ಇವಾಗ ನಮ್ಮ ಅಪ್ಪನ ಬಾಯಿಂದನೇ ಕೇಳಿದಿನಲ್ಲ, ಇವಾಗ ಗೊತ್ತಾಯ್ತು ನಮ್ಮಪ್ಪ ಎಂತವ್ರು ಅಂತ. ಇನ್ನು ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ನಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡಲ್ಲ. ಅದ್ ಏನಾದ್ರಾಗ್ಲಿ ಆ ವಿಕ್ಕಿ ಮಾತ್ರ ಜೈಲಿಗೆ ಹೋಗ್ಲೇಬೇಕು. ನಾನ್ ಮಾತ್ರ ಟಗರು ಪುಟ್ಟಿ ಸಪೋರ್ಟಿಗೆ ನಿಂತ್ಕೋಬೇಕು. ಅಂದಾಗೆ ಅವ್ರ ಅಪ್ಪನಿಗೆ ಅಟ್ಯಾಕ್ ಆಗಿದೆ. ಪಾಪ ಅವ್ರು ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಏನೋ, ನಾನ್ ಒಂದ್ಸರಿ ಅವರಿಗೆ ಕಾಲ್ ಮಾಡಿ ವಿಚಾರಿಸ್ಬೇಕು ಅಂತ ಹೇಳ್ಕೊಂಡು ಆಗ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡ್ಬಿಡ್ತಾನೆ. ಸೇಲ್ ಕಿ ಖುಷಿ ಹೈ ತೋ ಉಚ್ಲೋ ಡಿಸ್ಕೌಂಟ್ ಮಾಡ್ಬಿಡ್ತಾನೆ. ಆಗ ಭಾರ್ಗವಿ ಕಾಲನ್ನ ರಿಸೀವ್ ಮಾಡಿದ ತಕ್ಷಣ ಈ ಕಡೆ ಅರ್ಜುನ್ ಮಾತ್ರ, ಪ್ಲೀಸ್ ಭಾರ್ಗವಿ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು, ನಿನ್ ಮಾತನ್ನ ನಾನು ಇಷ್ಟು ದಿನ ತಗೊಳ್ಳೇ ಇಲ್ಲ ಅಂತ. ಆಗ ಅರ್ಜುನ್ ಕ್ಷಮೆ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಭಾರ್ಗವಿಗೆ ಮಾತ್ರ ತುಂಬಾನೇ ಶಾಕ್ ಆಗ್ಬಿಟ್ಟು, ಅಲ್ಲ ಪಾರ್ಥ, ನೀನ್ ನನ್ನ ಹತ್ರ ಕ್ಷಮೆ ಕೇಳುವಂತ ತಪ್ಪು ನೀನೇನ್ ಮಾಡಿದ್ಯಾ, ನೀನ್ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಾ ಅಂತ. ಆಗ ಅರ್ಜುನ್ ಕೇಳ್ತಾ ಇರ್ಬೇಕಾದ್ರೆ, ನೋಡು, ನೀನು ನಮ್ಮಪ್ಪ ಸರಿ ಇಲ್ಲ ಅಂತ ಎಷ್ಟು ದಿನದಿಂದನೂ ಕೂಡ ಹೇಳ್ತಾ ಬಂದಿದ್ರು, ಆದ್ರೆ ನಾನ್ ಮಾತ್ರ ಅದನ್ನ ಯಾವುದೇ ಕಾರಣಕ್ಕೂ ತಲೆಗೂ ಹಾಕೊಂಡ್ಲೇ ಇಲ್ಲ. ನಮ್ಮ ಅಪ್ಪನ ಪರವಾಗಿನೇ ನಾನು ವಹಿಸ್ಕೊಂಡ್ ಬಂದೆ. ಆದ್ರೆ ಇವತ್ತು ಅವ್ರು ಎಂತವ್ರು ಅಂತ ಅವ್ರ ಮುಖ ನನ್ ಕಣ್ಮುಂದೆನೆ ಬಯಲಾಗ್ಬಿಟ್ಟಿದೆ ಅಂತ. ಆಗ ಅರ್ಜುನ್ ಹೇಳ್ತಾ ಇರ್ಬೇಕಾದ್ರೆ, ನೋಡು, ಯಾವುದೇ ಕಾರಣಕ್ಕೂ ನೀನು ಭಯ ಪಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಆ ವಿಕ್ಕಿಗೆ ಜೈಲ್ ಶಿಕ್ಷೆ ಆಗ್ಲೇಬೇಕು. ನಿನ್ ಸಪೋರ್ಟಿಗೆ ನಾನು ಯಾವತ್ತೂ ಕೂಡ ಇರ್ತೀನಿ. ಈ ಕೇಸಲ್ಲಿ ನೀನು ಮುಂದೆನೆ ಹೋರಾಡ್ಬೇಕು. ಆ ವಿಕ್ಕಿಗೆ ಜೈಲ್ ಶಿಕ್ಷೆ ಆಗೋ ತರನೇ ಮಾಡ್ಬೇಕು. ಸಂಧ್ಯೆಗೆ ನ್ಯಾಯ ಒದಗಿಸ್ಲೇಬೇಕು ಅಂತ. ಆಗ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ನೋಡು ಪಾರ್ಥ, ಇವಾಗ ನಾನು ಕೇಸು ಕೋರ್ಟು ಅಂತ ಹೋರಾಡುವ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕಿಂತ ಫಸ್ಟ್ ನಾನು ಅಪ್ಪನ ಉಳಿಸ್ಕೋಬೇಕು. ಅದೆಲ್ಲ ಆದ ನಂತರನೇ ನನ್ಗೆ ಈ ಕೇಸು ಕೋರ್ಟು ಎಲ್ಲದನ್ನು ಅಂತ ಹೇಳ್ಬಿಟ್ಟು ಭಾರ್ಗವಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಏನು ಭಾರ್ಗವಿ ಮೇಡಮ್, ನೀವ್ ಅಳ್ತಾ ಇದ್ದೀರಾ, ಅಳುವಂತದ್ ಏನಾಗಿದೆ, ಇವಾಗ ನಿಮ್ಮ ಅಪ್ಪ ಹೇಗಿದ್ದಾರೆ ಅಂತ. ಆಗ ಅರ್ಜುನ್ ಕೇಳ್ತಿರ್ಬೇಕಾದ್ರೆ, ಪಾರ್ಥ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಪ್ಲೀಸ್ ನನ್ನನ್ನ ಮೀಟ್ ಮಾಡಕ್ ಆಗುತ್ತಾ ಅಂತ ಭಾರ್ಗವಿ ಕೇಳಿದ ತಕ್ಷಣ, ಆಗ ಸರಿ ಆಯ್ತು ಬಂದೆ ಅಂತ ಹೇಳ್ಕೊಂಡು ಮೀಟ್ ಮಾಡಕಂತ ಆಗ ಅರ್ಜುನ್ ಬರ್ತಾನೆ. ಆಗ ಸಂಧ್ಯಾನೂ ಕೂಡ ಹಾಗೆ ಭಾರ್ಗವಿ ಹತ್ರ ಬಂದ್ಕೊಂಡು, ಅಕ್ಕ, ಇದಕ್ಕೆಲ್ಲದನ್ನು ಕೂಡ ನಾನೇನೆ ಕಾರಣ ಆಗ್ಬಿಟ್ಟೆ. ಈ ಕೇಸು ಕೋರ್ಟು ಅಂತ ಹೋಗಿಲ್ಲ ಅಂತಂದಿದ್ರೆ ಅಪ್ಪನಿಗೆ ಅವ್ರು ಬಂದು ಯಾರೋ ಬಂದು ಹೊಡಿತಾನೆ ಇರ್ಲಿಲ್ಲ, ಅಟ್ಯಾಕನ್ನು ಕೂಡ ಆಗ್ತಾನೆ ಇರ್ಲಿಲ್ಲ. ಅಪ್ಪಾಜಿ ಹಾಸ್ಪಿಟ್ಲಿಗೆ ಸೇರ್ಬಿಟ್ಟು ಇವಾಗ 4-5 ಲಕ್ಷ ನನ್ನಿಂದಾಗಿನೇ ಖರ್ಚು ಮಾಡೋ ತರ ಆಯ್ತು. ಅಕ್ಕ, ಇನ್ನೇನ್ ಮಾಡೋದಕ್ಕ, ಅಷ್ಟೊಂದು ದುಡ್ಡನ್ನ ಹೇಗ್ ಹೊಂದ್ಸೋದು ಅಂತ ಕಣ್ಣೀರ್ ಹಾಕೊಂಡು ಸಂಧ್ಯಾ ಹೇಳ್ತಿರ್ಬೇಕಾದ್ರೆ, ನೋಡ್ ಸಂಧ್ಯಾ, ನಾನೇನೋ ಒಂದ್ ವ್ಯವಸ್ಥೆ ಮಾಡ್ತೀನಿ ನೋಡು, ಇದ್ರ ಬಗ್ಗೆ ನೀನೇನೂ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನ್ ನಮ್ಮ ಅಪ್ಪನ ಉಳಿಸ್ಕೊಂತೀನಿ ಅಂತ ಭಾರ್ಗವಿಗೆ ಸಂಧ್ಯನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅರ್ಜುನನು ಕೂಡ ಅಲ್ಲಿಗೆ ಓಡ್ಕೊಂಡು ಬಂದ್ಬಿಡ್ತಾನೆ. ಆಗ ಏನಾಯ್ತು ಭಾರ್ಗವಿ, ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಬರಕ್ ಹೇಳಿದ್ಯಲ್ಲ, ನಿಮ್ಮ ಅಪ್ಪ ಇವಾಗ ಹೇಗಿದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀರಾ, ಡಾಕ್ಟರ್ ಏನಂತ ಹೇಳಿದ್ರು ಅಂತ. ಆಗ ಅರ್ಜುನ್ ಕೇಳ್ತಿರ್ಬೇಕಾದ್ರೆ, ಪಾರ್ಥ, ನಮ್ಮ ಅಪ್ಪನಿಗೆ ತಲೆಯಲ್ಲಿ ಬೇರೆ ಬ್ಲಡ್ ಕ್ಲಾಟ್ ಆಗಿದೆ ಅಂತೆ, ಹಾಗಾಗಿ ಎಮರ್ಜೆನ್ಸಿ ಆಗಿ ಆಪರೇಷನ್ ಬೇರೆ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇದಕ್ಕೆ 4-5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಆಗ ಭಾರ್ಗವಿ ಹೇಳಿದ ತಕ್ಷಣ, ಅಷ್ಟೇ ತಾನೇ, ನೀನೇನನ್ನು ಕೂಡ ಯೋಚನೆ ಮಾಡ್ಬೇಡ ಭಾರ್ಗವಿ ಮೇಡಮ್, ನೋಡಿ ನಿಮ್ ಜೊತೆಗೇನೆ ನಾನಿದ್ದೀನಿ, ನಿಮ್ಮ ಅಪ್ಪನಿಗೆ ಏನ್ ಆಗೋಕ್ಕೂ ಕೂಡ ಬಿಡಲ್ಲ. ನೋಡಿ, ಅದೇನೇನಿದೆಯೋ ಅದು ಪ್ರೋಸೆಸ್ ಎಲ್ಲದನ್ನು ಕೂಡ ಡಾಕ್ಟರ್ ಹತ್ರ ಮಾತಾಡಿ ನಾನು ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಬನ್ನಿ ಅಂತ, ಡಾಕ್ಟರ್ ಹತ್ರ ನಾನ್ ಮಾತಾಡ್ತೀನಿ ಬನ್ನಿ ಅಂತ ಹೇಳ್ಕೊಂಡು ಭಾರ್ಗವಿನ ಕರ್ಕೊಂಡು ಡಾಕ್ಟರ್ ಹತ್ರ ಮಾತಾಡಕಂತ ಅರ್ಜುನ್ ಮತ್ತೆ ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.